ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತೊಗರಿಕಾಳು ಪಲ್ಯ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ತೊಗರಿಕಾಳು ಪಲ್ಯ ಮಾಡಲು ಬೇಕಾದ ಪದಾರ್ಥಗಳು: ಅರ್ಧ kg ತೊಗರಿಕಾಳು, ತೆಂಗಿನಕಾಯಿ ತುರಿ 1 ಬೌಲ್, ಕೊತ್ತಂಬರಿ ಸ್ವಲ್ಪ, ಹಸಿರು ಮೆಣಸಿನಕಾಯಿ 10, ಈರುಳ್ಳಿ 1 ಬೌಲ್, 2 ಸ್ಪೂನ್ ಹುರಿಗಡಲೆ, ಎಣ್ಣೆ, ಉಪ್ಪು ರುಚಿಗೆ, ಇಂಗು, ಜೀರಿಗೆ ಅರ್ಧ ಸ್ಪೂನ್, ಸೋಂಪು 1/4 ಸ್ಪೂನ್, ಗಸಗಸೆ ಅರ್ಧ ಸ್ಪೂನ್, ಅರಿಶಿನ ಚಿಟಿಕೆ, 4ರಿಂದ 5 ಲವಂಗ, ಶುಂಠಿ, ಪಲ್ಯದ ಪುಡಿ 1 ಸ್ಪೂನ್, ಕರಿಬೇವು, ಸಾಸಿವೆ. ಮೊದಲು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ತೆಂಗಿನಕಾಯಿ ತುರಿ, ಮೆಣಸಿನಕಾಯಿ, ಹುರಿಗಡಲೆ, ಪಲ್ಯದ ಪುಡಿ, ಶುಂಠಿ, ಲವಂಗ ಹಾಗೂ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಒಲೆಯ ಮೇಲೆ ಕುಕ್ಕರನ್ನು ಇಟ್ಟು 3 ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿಕೊಳ್ಳೋಣ. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಕರಿಬೇವು, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ತೊಗರಿ ಕಾಳುಗಳನ್ನು ಹಾಕಿಕೊಳ್ಳೋಣ. ಎಲ್ಲ ತೊಗರಿ ಕಾಳುಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ತೊಗರಿ ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಇದಕ್ಕೆ ರುಬ್ಬಿಕೊಂಡಿರುವ ಮಸಾಲೆಯನ್ನು ಹಾಕಿಕೊಳ್ಳೋಣ. ಹಾಗೂ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಕಾಳಿಗೆ ಹಾಕಿಕೊಳ್ಳೋಣ. ಮಸಾಲೆ ಹಾಗೂ ನೀರನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಅರ್ಧ ಕಪ್ಪಿನಷ್ಟು ನೀರನ್ನು ಇದಕ್ಕೆ ಸೇರಿಸಿಕೊಳ್ಳೋಣ. ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 4 ವಿಷಲ್ ಕೂಗಿಸಿಕೊಳ್ಳೋಣ. 4 ವಿಷಲ್ ಆದ ನಂತರ ಕುಕ್ಕರ್ ಮುಚ್ಚಳವನ್ನು ತೆಗೆದು ಪಲ್ಯವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ತೊಗರಿಕಾಳು ಪಲ್ಯ ಪೂರಿ, ಚಪಾತಿ, ದೋಸೆ ಹಾಗೂ ರೊಟ್ಟಿಯೊಂದಿಗೆ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.